ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವ್ಲಾಗ್ಗೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಬಂದು ನೈಟ್ ಸೆಲೆಬ್ರೇಷನ್ ವ್ಲಾಗು. ಸೊ ಮಾರ್ನಿಂಗ್ ಎಲ್ಲ ನಾವು ಟ್ರಾವೆಲ್ ಮಾಡಿಬಿಟ್ಟು ಈವ್ನಿಂಗ್ ಬಂದು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಏನೆಲ್ಲ ಆಯಿತು ಅಂತ. ಸೊ ಅದಾದಮೇಲೆ ನೈಟ್ ನಾವು ಹೋಗಿದ್ದು ಕೋರ್ಮಂಗ್ಲಿಗೆ. ಸೊ ಇದೆಲ್ಲ ಪ್ಲ್ಯಾನು ನಮ್ಮ ಪೇರೆಂಟ್ಸು ಮತ್ತು ಅರ್ಪಿತಾ ನಿಧಿ ಅವ್ರದ್ದು. ಅಲ್ಲಿ ಒಂದು ಹೋಟೆಲಲ್ಲಿ ಒಂದು ಇದನ್ನ ರಿಸರ್ವ್ ಮಾಡಿ ಇಟ್ಕೊಂಡಿದ್ರು. ಅಂದರೆ ಅವ್ರು ನಮಗಿದು ಪಕ್ಕಾ ಬೇಕು ಅಂತ ಏನು ಹೇಳಿರಲಿಲ್ಲ. ಸೊ ಅವರು ಹೋಟೆಲವರು ಕೂಡ ಅಷ್ಟೇ ಕೋಆರ್ಡಿನೇಟಾಗಿ ಇವರಿಗೆ ಬಿಟ್ಕೊಟ್ಟಿದ್ರು. ಸೊ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆಲ್ಲ ಏನೆಲ್ಲ ಮಾಡಿದ್ದಾರೆ ಇವರೆಲ್ಲ ಅಂತ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಲೋ ಗೈಸ್, Hello, welcome back to Anuvadini YouTube channel. ಇವತ್ತು ಅನುವಾದಿನಿ ಯೂಟ್ಯೂಬ್ ಚಾನಲ್ನ ಐಜಾಕ್ ಮಾಡಿದ್ವಿ ಯಾಕೆಂದರೆ ಇವತ್ತು ಆ್ಯನಿವರ್ಸರಿ. ಸೊ ಪ್ರತಿ ಸಲ ಎಲ್ಲ ಬೇರೆ ಬೇರೆ ಕಡೆ ಡೆಕೋರೇಟ್ ಮಾಡಿರೋ ಕಡೆ ಹೋಗಿ ನಾವು ಸೆಲೆಬ್ರೇಟ್ ಮಾಡ್ಕೊಂಡಿರ್ತೀವಿ. ಸೊ ಈ ಸಲ ಸ್ವಲ್ಪ ಸ್ಪೆಷಲ್ ಆಗಿದೆ ಅಂತ ನಾವೇ ಎಲ್ಲ ಪ್ರಿಪೇರ್ ನೋಡಿ. ಮಾಡಿ ಇವತ್ತು ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲ ನಮ್ಮದೇ ಎಫರ್ಟ್ಸ್ ಮ್ಯಾಟರ್ಸ್ ಮಾಡಿ ಇಲ್ಲ ಅಂದರೆ ಇನ್ನೊಂದು ಇದೆ. ಇದು ಒಂದು ಸರ್ಪ್ರೈಸ್ ಇದೆ, ಕೇಕ್ ಇದೆ, ಇದಿದೆ, ಬುಕ್ಕೆ ಇದೆ, ಬಟ್ ಅವರೇ ಇಲ್ಲ. ವಿ ಆರ್ ಸ್ಟಿಲ್ ವೇಟಿಂಗ್ ಯಾವಾಗ ಬರ್ತಾರೆ ಅಂತ. ಇವತ್ತು ಅಂಕಲ್ ಆಂಟಿ ಬೇರೆ ಬಂದಿದ್ದಾರೆ. ವಿ ಆರ್ ಸೋ ಹ್ಯಾಪಿ. ಹೀಗೆ ಖುಷಿಯಾಗಿರಿ ಗೈಸ್. ನಮ್ಮನ್ನು ಟ್ರಿಪ್ಗೆಲ್ಲ ಕರ್ಕೊಂಡು ಹೋಗ್ತಾ ಇರಿ, ನೀವು ಟ್ರಿಪ್ ಮಾಡ್ತಾ ಇರಿ. ನೂರು ವರ್ಷ ಯಾವಾಗಲೂ ಜೊತೆಗಿರಿ. ಆ್ಯನಿವರ್ಸರಿ, ಹ್ಯಾಪಿ ಆ್ಯನಿವರ್ಸರಿ ಅಲಿಶಾ ಹೇಮು. ಸೊ ದಿಸ್ ರೆಸ್ಟೋರೆಂಟ್ ಈಸ್ ನಿಯರ್ ಟು ಅವರ್ ಆಫೀಸ್. ಅದಕ್ಕೆ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಇದೆಲ್ಲ ಮಾಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಡೆಕೋರೇಟ್ ಮಾಡಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಏನು ದೊಡ್ಡ ಅಮೌಂಟ್ ಒಂದು. ಬೇರೆ ಕಡೆ ಹೋಗಿದ್ರೆ ಬರೀ 1 ಅವರ್ಗೆ 1000+ ಕೊಡಬೇಕು. Of course. ಅದರಲ್ಲೂ ಅವ್ರು ಡೆಕೋರೇಟ್ ಮಾಡಿರೋದು ನಮಗೆ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿದ್ದಿಲ್ಲ, ಫೋಟೋಸ್ ತಗೊಳ್ಳೋ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿದ್ದಿಲ್ಲ, ಹೌದು. ಇಲ್ಲ ಟೈಮ್ ಹರಿಬರಿ ಆಗ್ತಿತ್ತು. ಟೈಮ್ ಲಿಮಿಟ್ ಇರ್ತಿತ್ತು. So ಈ ಅದು ಸಲ ಎಲ್ಲ ಪ್ರಿಪೇರ್ ನಮ್ಮದೇ, ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಟೈಮ್ ಇದೆ, ಆರಾಮಾಗಿರ್ಬೋದು, ಆರಾಮಾಗಿ ಸೆಲೆಬ್ರೇಟ್ ಮಾಡ್ಬೋದು. ಯಾರು ಟೈಮ್ ಮುಗ್ದಿದೆ ಮ್ಯಾಮ್, ಹಾಫ್ ಆನ್ ಅವರ್ ಅಷ್ಟೇ ಇದೆ ಅಂತ ಯಾರು ಹೇಳ್ತಾ ಇಲ್ಲ. ಎಷ್ಟಾದರೂ ಫೋಟೋಸ್ ಹಾಕೋಬೋದು. ಅದಕ್ಕೆ ಯಾವಾಗಲೂ ಎಫರ್ಟ್ಸ್ ಮ್ಯಾಟರ್ ಅಂತ ಹೇಳೋದು ಇದೇ ರೀತಿ. ಬಟ್ ಪೀಪಲ್ ಆರ್ ವೆರಿ ನೈಸ್, ವೆರಿ ಕೈಂಡ್. ತುಂಬ ಹೆಲ್ಪ್ ಮಾಡಿದ್ರು, ಡೆಕೋರೇಷನ್ಗೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ವೆರಿ ನೈಸ್ ಪೀಪಲ್. ದಿಸ್ ಈಸ್ ಲೊಕೇಟೆಡ್ ಇನ್ ಕೋರಮಂಗಲ ಓನ್ಲಿ. ವಿಲ್ ಶೇರ್ ದ ಡೀಟೇಲ್ ಆ್ಯಂಡ್ ಆಲ್ ಎವ್ರಿಥಿಂಗ್. ಅಮೃತ್ಸರ್ ಅಂತ ನೇಮ್. ಸೊ ಮೇ ಬಿ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಈ ಥರ ಟೆಕ್ನಿಕ್ಸು, ಈ ಥರ ಎಫರ್ಟ್ಸ್ ನೀವು ಹಾಕೋದಿದ್ರೆ ಪ್ಲೀಸ್ ಕಮ್ ಹಿಯರ್. ದ ಓನರ್ ಇಸ್ ವೆರಿ ನೈಸ್, ವೆರಿ ಪೇಷನ್ಸ್ ಆ್ಯಂಡ್ ಆಲ್. ತುಂಬ ಚೆನ್ನಾಗೇ ನಮ್ಮನ್ನು ಸಪೋರ್ಟ್ ಮಾಡಿದ್ರು. ಇದಕ್ಕೇನೋ ರೆಸ್ಟ್ರಿಕ್ಷನ್ಸ್ ಹಾಕಿಲ್ಲ, ಹಿಂಗೆ ಮಾಡಬೇಡಿ ಹಂಗೆ ಮಾಡಬೇಡಿ ಅಂತ. ಸೊ ಇಟ್ ವಾಸ್ ವರ್ತ್ ಕಮಿಂಗ್ ಹಿಯರ್ ಆ್ಯಂಡ್ ಡೂಯಿಂಗ್ ಆಲ್ ದಿಸ್. ಸ್ಟೇ ಟ್ಯೂನ್ಡ್. ಆರ್ಕಿಡ್ಸ್ ನೋಡಿ ಗೈಸ್, ಬುಕ್ಕೆ ರೆಡಿ ಇದೆ, ಕೇಕ್ ರೆಡಿ ಇದೆ, ಡೆಕೋರೇಷನ್ ರೆಡಿ ಇದೆ. ನೈಸ್. ಆಲ್ ಸೆಟ್. ಗೆಸ್ಟ್ ಬಂದಿಲ್ಲ ಅಷ್ಟೆ, ಅವ್ರಿನ್ನೂ ಹೊರಟೇ ಇಲ್ಲ ಅನಿಸುತ್ತೆ. ಇಲ್ಲ ಹೊರಟಿದೆ. ಆಲ್ ಫಾರ್ ಯು ಬೋತ್. ಎಲ್ಲ ನಾವೇ ಮಾಡಿದ್ದು. ಆಫೀಸಿಂದ ಬೇಗ ಬಂದು ಡೆಕೋರೇಟ್ ಮಾಡಿದ್ದೆ. ಎಸ್. ಹೇಗನ್ನಿಸ್ತು? ಚೆನ್ನಾಗಿದೆಯಾ?
Happy anniversary. Take care. These two girls have. Please, stand here. You both are putting a lot of effort. Thank you. Once again, I wish you really happy. Finally, you're done. The whole houseful that side. We have to take Yeah, once it's done, you can. ये दोनों कर देता हूँ इससे वहाँ पे आपको खाना ये ज्वाइन कर
2-3 लाइन आप दे सकते हो। हम भी देख रहे हैं बहुत रश है बाबा। ಸೆಲೆಬ್ರೇಷನ್ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ಡಿನ್ನರ್ಗೆ ಅಲ್ಲೇ ಡಿನ್ನರ್ ಮಾಡೋಣ ಅಂತ ಇವ್ರು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ರು. ಸೊ ನಮ್ದಿದ್ದು ನಮ್ಮ ಮನೆ ನಿಯರು ವೆಡ್ಡಿಂಗ್ ಬಿರಿಯಾನಿ ಅಂತ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇವರು ಆಲ್ರೆಡಿ ಅಲ್ಲಿ ಎಲ್ಲ ಅಷ್ಟು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾಯಿದ್ರು ಅಲ್ಲಿ ಇರೋರೆಲ್ಲ, ಮ್ಯಾನೇಜ್ಮೆಂಟ್ ಅವರು. ಸೊ ಅಲ್ಲೇ ನಾವು ಡಿನ್ನರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇವ್ರು ಪ್ಲ್ಯಾನ್ ಆಲ್ರೆಡಿ ಮಾಡಿದ್ರಿಂದ ಅಲ್ಲೇ ಡಿನ್ನರ್ ಮುಗಿಸಿದ್ವಿ. ಮತ್ತು ಏನಂದರೆ ನಿಜವಾಗ್ಲೂ ತುಂಬ ಒಂಥರ ಇಷ್ಟ ಆಯಿತು, ಚೆನ್ನಾಗೇ ರೆಸ್ಪಾನ್ಸ್ ಮಾಡಿದರು. ಇವರಿಗೆ ಎಲ್ಲದಕ್ಕೂ ಇವ್ರಿಗೆ ಎಲ್ಪ್ ಮಾಡಿದ್ದಾರೆ. ಒಂದು ಮ್ಯಾಚ್ ಬಾಕ್ಸಿಂದನೂ ಸಹ ಇವರು ಎಲ್ಪ್ ಮಾಡಿದ್ದಾರೆ. ತುಂಬಾ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತು. ಮತ್ತು ಹವರ್ಸ್ ಏನೂ ಲಿಮಿಟ್ಸ್ ಇರಲಿಲ್ಲ. ನಾವು ಆಲ್ಮೋಸ್ಟ್ 8 ಹೋಗಿದ್ದವರು ಮನೆಗೆ ಬರೋದಕ್ಕೆ ಆಫ್ಟರ್ 12 ಆಗಿತ್ತು. ಅಷ್ಟೊತ್ತವರೆಗೂ ನಾವು ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡಿದ್ದೀವಿ. Actually, ಪನ್ನೀರ್ ಕಡೆ ಕೊಡಿ. ಪನ್ನೀರ್ ಡಿನ್ನರ್ ಕೂಡ ತುಂಬಾ ಚೆನ್ನಾಗಿತ್ತು, ಪಕ್ಕಾ ಪಂಜಾಬಿ ಸ್ಟೈಲ್ ಡಿನ್ನರು. ಸೊ ಅದಾದಮೇಲೆ ಅವ್ರು ನಮಗೆ ಆ್ಯನಿವರ್ಸರಿ ಅಂತ ಸ್ವೀಟ್ ಕೂಡ ಮಾಡಿಕೊಟ್ಟಿದ್ರು ಲಾಸ್ಟಲ್ಲಿ.
ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಆನ್ ದ ವೇ ನಿಧಿನ ನಾವು ಪಿ ಜಿಗೆ ಡ್ರಾಪ್ ಮಾಡಬೇಕಿತ್ತು. ಏಕೆಂದರೆ ನಮ್ಮದು ನೆಕ್ಸ್ಟ್ ಡೇ ಒಂದು ಟ್ರಿಪ್ ಇತ್ತು. ಅರ್ಪಿತನ್ನ ಬರಲೇಬೇಕು ಅಂತ ನಮ್ಮ ಪಪ್ಪ ಕಂಡೀಷನ್ ಹಾಕ್ಬಿಟ್ಟಿದ್ರು. ಸೊ ಅವಳು ಸರಿ ಆಯಿತು ನಾನು ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊತೀನಿ ಅಂತ ಅವಳು ರೆಡಿಯಾಗಿದ್ಲು. ಬಟ್ ನಿಧಿ ನೆಕ್ಸ್ಟ್ ಅವಳದೇನೋ ಬೇರೆ ಫಂಕ್ಷನ್ಸ್ಗೆ ಲೀವ್ ಬೇಕು ಅಂತ ಅವಳು ಬರೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ನಾವೆಲ್ಲೋದ್ರೂ ನಿಧಿನ ಬಿಟ್ಟು ಹೋಗಲ್ಲ. ಈ ಕಾಲೇಜ್ ಡೇಸಲ್ಲಿ ಬೇರೆ ಥರ ಕಳಿಸ್ತಾ ಇರಲಿಲ್ಲ, ಬೇಡ ಅಂತಿದ್ರು. ಬಟ್ ಇವಾಗ ಅವರು ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಅವಳೆಲ್ಲ ಕಡೆ ಬಂದೇ ಬರ್ತಾಳೆ ನಮ್ಮ ಜೊತೆ. ಸೊ ಅದಕ್ಕೆ ಹೇಳಿದ್ವಿ. ಬಟ್ ಅವಳು ಇಲ್ಲ ನನಗೆ ನೆಕ್ಸ್ಟ್ ಲೀವ್ಸ್ ಬೇಕು, ಸೊ ಹೋಗಿ ಬನ್ನಿ ನೀವು, ತೊಂದರೆ ಇಲ್ಲ ಅಂತ ಅಂದ್ಲು. ಸೊ ನಾವೇನು ಮಾಡಿದ್ವಿ, ಅವಳನ್ನ ಪಿ ಜಿಗೆ ಡ್ರಾಪ್ ಮಾಡಿ, ಮತ್ತು ಇನ್ನೊಂದೇನೆಂದರೆ ಗಿಫ್ಟು ನಿಧಿ ಮತ್ತು ಅರ್ಪಿತಾ ಇನ್ನೂ ಕೊಟ್ಟಿರಲಿಲ್ಲ. ಅವರು ರೂಮಲ್ಲೇ ಇಟ್ಟು ಬಂದುಬಿಟ್ಟಿದ್ರು. ಸೊ ಹಾಗಾಗಿ ಅದನ್ನು ಕೂಡ ಇಸ್ಕೊಂಡು ಅರ್ಪಿತಾಂದು ಲಗೇಜ್ ತೊಗೊಂಡು ಹೊರಟ್ವಿ ಮನೆಗೆ. ತುಂಬಾ ಚೆನ್ನಾಗಿತ್ತು ಸೆಲೆಬ್ರೇಷನ್ನು ಎಲ್ಲ. ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ, ನಿಧಿ ಆ್ಯಂಡ್ ಪಪ್ಪ ಮಮ್ಮಿ ಎಲ್ರಿಗೂ ಥ್ಯಾಂಕ್ ಯು. ಇದಾಗಿತ್ತು ನಮ್ಮದು ಆ್ಯನಿವರ್ಸರಿ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಈ ವ್ಲಾಗ್ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.